ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಏಕಾಏಕಿ ವಾಲಿದೆ ಬೃಹತ್ ಕಟ್ಟಡದ ಒಳಗೆ ಸಿಲುಕಿದ್ದ ಒಬ್ಬನನ್ನ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತೊಬ್ಬನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ. ಕಟ್ಟಡದಲ್ಲಿ ಸಿಲುಕಿದ್ದವನನ್ನ ರಕ್ಷಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ನತೇಶ್ ಅನ್ನುವ ಕ್ಲಿನಿಕ್ ಇರುವ 2 ಅಂತಸ್ತಿನ ಕಟ್ಟಡ ಅದು. ಏಕಾಏಕಿ ಕಟ್ಟಡ ವಾಲ್ತಾ ಇದ್ದ ಹಾಗೆ ಹೊರಗಡೆ ಓಡ್ಕೊಂಡು ಬಂದಿದ್ದಾರೆ ಜನ. ಯಾರು ಹೊರಗೆ ಬರೋದಕ್ಕೆ ಆಗಲಿಲ್ವೋ ಆ ಇಬ್ಬರಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೊಬ್ಬನ ರಕ್ಷಣೆ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇಡೀ ಕಟ್ಟಡದ ಮೇಲ್ಭಾಗ ಪಕ್ಕಕ್ಕೆ ವಾಲ್ಕೊಂಡಿದೆ. ತಕ್ಷಣ ಒಳಗೆ ಯಾರ್ಯಾರಿದ್ರೋ ಓಡ್ ಬಂದಿದ್ದಾರೆ. ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಒಬ್ಬನನ್ನ ಆಲ್ರೆಡಿ ರೆಸ್ಕ್ಯೂ ಮಾಡಿ ಆಗಿದೆ. ಮತ್ತೊಬ್ಬನ ರೆಸ್ಕ್ಯೂ ಕಷ್ಟ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದಂತೆ ರಕ್ಷಣಾ ಸಿಬ್ಬಂದಿ ಸ್ಥಳದಲ್ಲಿ ಆಲ್ರೆಡಿ ಇದ್ದಾರೆ. ಒಬ್ಬನ ರಕ್ಷಣೆಯಾಗಿದೆ, ಇನ್ನೊಬ್ಬನ ರಕ್ಷಣೆ ಆಗಬೇಕಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕಟ್ಟಡ ವಾಲಿ ಅಲ್ಲಿದ್ದ ಒಂದು ಆಟೋ ಜಖಮ್ಮಾಗಿ ಹೋಗಿದೆ ಪೂರ್ತಿ. ಕಟ್ಟಡ ಮುಂದಕ್ಕೆ ವಾಲಿದೆ. ವಾಲಿದ ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತಿದ್ದ ಆಟೋ ಅಪ್ಪಚ್ಚಿಯಾಗಿದೆ. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಏಕಾಏಕಿ ವಾಲಿದೆ ಬೃಹತ್ ಕಟ್ಟಡದ ಒಳಗೆ ಸಿಲುಕಿದ್ದ ಒಬ್ಬನನ್ನ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತೊಬ್ಬನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ. ಕಟ್ಟಡದಲ್ಲಿ ಸಿಲುಕಿದ್ದವನನ್ನ ರಕ್ಷಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ನತೇಶ್ ಅನ್ನುವ ಕ್ಲಿನಿಕ್ ಇರುವ 2 ಅಂತಸ್ತಿನ ಕಟ್ಟಡ ಅದು. ಏಕಾಏಕಿ ಕಟ್ಟಡ ವಾಲ್ತಾ ಇದ್ದ ಹಾಗೆ ಹೊರಗಡೆ ಓಡ್ಕೊಂಡು ಬಂದಿದ್ದಾರೆ ಜನ. ಯಾರು ಹೊರಗೆ ಬರೋದಕ್ಕೆ ಆಗಲಿಲ್ವೋ ಆ ಇಬ್ಬರಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೊಬ್ಬನ ರಕ್ಷಣೆ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇಡೀ ಕಟ್ಟಡದ ಮೇಲ್ಭಾಗ ಪಕ್ಕಕ್ಕೆ ವಾಲ್ಕೊಂಡಿದೆ. ತಕ್ಷಣ ಒಳಗೆ ಯಾರ್ಯಾರಿದ್ರೋ ಓಡ್ ಬಂದಿದ್ದಾರೆ. ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಒಬ್ಬನನ್ನ ಆಲ್ರೆಡಿ ರೆಸ್ಕ್ಯೂ ಮಾಡಿ ಆಗಿದೆ. ಮತ್ತೊಬ್ಬನ ರೆಸ್ಕ್ಯೂ ಕಷ್ಟ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದಂತೆ ರಕ್ಷಣಾ ಸಿಬ್ಬಂದಿ ಸ್ಥಳದಲ್ಲಿ ಆಲ್ರೆಡಿ ಇದ್ದಾರೆ. ಒಬ್ಬನ ರಕ್ಷಣೆಯಾಗಿದೆ, ಇನ್ನೊಬ್ಬನ ರಕ್ಷಣೆ ಆಗಬೇಕಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕಟ್ಟಡ ವಾಲಿ ಅಲ್ಲಿದ್ದ ಒಂದು ಆಟೋ ಜಖಮ್ಮಾಗಿ ಹೋಗಿದೆ ಪೂರ್ತಿ. ಕಟ್ಟಡ ಮುಂದಕ್ಕೆ ವಾಲಿದೆ. ವಾಲಿದ ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತಿದ್ದ ಆಟೋ ಅಪ್ಪಚ್ಚಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.